ಹಾಯ್ ಗುಲ್ಬರ್ಗ ಯೂಟ್ಯೂಬ್ಗೆ ಸ್ವಾಗತ. ನಾನು ನಿಮ್ಮ ಸಂಗರಾಜ್ ವಾಲಿಕರ್. ಬಂಧುಗಳೇ, ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಇವ್ರು ಎಲ್ಲಿ ತನಕ ರಿಜಿಸ್ಟರ್ ಮಾಡಲ್ಲ ಅಲ್ಲಿ ತನಕ ಇದನ್ನ ಬ್ಯಾನ್ ಮಾಡಲೇ. ಕರ್ನಾಟಕ ಅಷ್ಟೇ ಅಲ್ಲ, ರಾಷ್ಟ್ರ ರಾಜಕಾರಣಕ್ಕೂ ನಿದ್ದೆಗೆಡಿಸಿದ ಕರ್ನಾಟಕದ BK ಹರಿಪ್ರಸಾದ್, ಸಂತೋಷ್ ಲಾಡ್, ಪ್ರಿಯಾಂಕಾ ಖರ್ಗೆ ಇವರನ್ನು ಹೇಗಾದರೂ ಮಾಡಿ ಒಂದು ಗತಿ ಕಾಣಿಸಬೇಕು ಅಂತ ಯಾವ್ಯಾವುದೋ ಮೂಲವನ್ನು ಹುಡುಕುತ್ತಿರುವ BJP ಮತ್ತು RSS ಈಗ ನಿದ್ದೆಗೆಡಿಸಿಕೊಂಡು ಓಡಾಡುತ್ತಿದ್ದಾರೆ. ಈಗ ಪ್ರಿಯಾಂಕಾ ಖರ್ಗೆಗೂ RSSಗೂ ಏನು ಸಂಬಂಧ ಅಂದುಕೊಂಡ್ರ? ಪ್ರಿಯಾಂಕಾ ಖರ್ಗೆಯವರಿಗೆ ಮಾನವೀಯತೆ ಇದೆ, ಮನುಷ್ಯತ್ವದ ಅಳಕು ಇದೆ. ಆದರೆ ಈ BJP RSSಗೆ ಮನುಷ್ಯತ್ವ ಅಂದರೆ ಏನು ಅಂತಲೇ ಗೊತ್ತಿರಲಿಕ್ಕಿಲ್ಲ. ಆ ಮನುಷ್ಯತ್ವ ಇದ್ದಿದ್ದರೆ, ಹಿಂದುತ್ವದ ಬಗ್ಗೆ ಅಷ್ಟೊಂದು ಕಾಳಜಿ ಇದ್ದಿದ್ದರೆ ಕರ್ನಾಟಕದ ಧರ್ಮಸ್ಥಳದ ಸೌಜನ್ಯಳ ಹಿಂದೂ ಅಲ್ಲವೇ? ಅವಳ ಬಗ್ಗೆ ಮಾತನಾಡಬೇಕಿತ್ತು. ಇತ್ತೀಚೆಗೆ ಕೇರಳದ ತಿರುವನಂತಪುರದ 24 ವರ್ಷದ ಯುವಕನ ಆತ್ಮಹತ್ಯೆಯ ಬಗ್ಗೆ ಮಾತನಾಡಬೇಕಿತ್ತು. 15 ಪೇಜಿನ ಡೆತ್ ನೋಟ್ ನೋಡಿಯೇ RSSಗೆ ಸರ್ಕಾರದ ಯಾವುದೇ ಸ್ಥಳಗಳಲ್ಲಿ ಯಾವುದೇ ಸಂಘಟನೆಗಳು ಕಾರ್ಯಕ್ರಮ ಪಥಸಂಚಲನ ಏನೇ ಮಾಡಿದರೂ ಪರ್ಮಿಷನ್ ಇಲ್ಲದೆ ಮಾಡಬಾರದು ಅಂತ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದಾಕ್ಷಣ ಈ ರಿಜಿಸ್ಟರ್ ಇಲ್ಲದ ಚಡ್ಡಿಯಿಂದ ಪ್ಯಾಂಟ್ ಪಡೆದ ತಂಡಕ್ಕೆ ಅದ್ಯಾಕೋ ಉರಿ ಶುರುವಾಗಿದೆ. ಅದೇ ಹಿಂದುತ್ವದ ಭ್ರಮೆಯಲ್ಲಿದ್ದ ಬಡದಾಳದ ಯುವಕ ಮಹಾರಾಷ್ಟ್ರದ ಸೊಲಾಪುರದಿಂದ ಪ್ರಿಯಾಂಕಾ ಖರ್ಗೆಯವರಿಗೆ ಕಾಲ್ ಮಾಡಿ ಮನ ಸ್ವ ಇಚ್ಛೆಯಿಂದ ಬೈದಿದ್ದಾನೆ. ಇದು ಕರ್ನಾಟಕದ ಕಾಂಗ್ರೆಸ್ಸಿಗರಿಗೂ ಅವರ ಅಭಿಮಾನಿಗಳಿಗೂ ನುಂಗಲಾರದ ತುತ್ತಾಗಿ ಆತನಿಗೆ ಪೊಲೀಸ್ ಸಂತೋಷ್ ಟೀಮ್ ಹಿಡಿದು ತಂದು ಸದಾಶಿವನಗರ ಠಾಣೆಗೆ ತಂದು ಕೂಡಿಸಿ ಪರಪ್ಪನ ಅಗ್ರಹಾರಕ್ಕೆ ಕಳಿಸಿದ್ದಾಗಿದೆ. ಆದರೆ ಇದನ್ನೆಲ್ಲ ಗೊತ್ತಿದ್ದ RSS ಟೀಮ್ ಸುಮ್ಮನಾಗದೆ ಪ್ರಿಯಾಂಕಾ ಖರ್ಗೆಯವರ ಕ್ಷೇತ್ರಕ್ಕೆ ಹೋಗಿ ಲಗ್ಗೆ ಹಾಕಿ ಪಥಸಂಚಲನ ಮಾಡಲು ಮುಂದಾಗಿದೆ. ಅದರ ಬಗ್ಗೆ ಜನರಿಗೂ ಬಹಿರಂಗವಾಗಿದೆ. 100 ಜನ ಕೋಲುಗಳ ಜೊತೆ ಚಿತ್ತಾಪುರ ಕ್ಷೇತ್ರದಲ್ಲಿ ಹೊರಟಿದ್ದಾರೆ. ಅದನ್ನು ಕೇಳಿದ ಭೀಮ್ ಆರ್ಮಿಯ ಉದಯ್ ಕುಮಾರ್, ಸತೀಶ್, ಸಂತೋಷ್, ನಾಗೇಶ್ ಕುಡ್ಡಳ್ಳಿ ಹೀಗೆ ಸಾಲು ತಂಡ ತಾವೂ ಪಥಸಂಚಲನ ಮಾಡುವುದಾಗಿ, ತಮಗೂ ಸಹ ತಹಶೀಲ್ದಾರರಿಂದ ಪರ್ಮಿಷನ್ ಪಡೆಯುವುದಾಗಿ ಹೇಳಿದ್ದಾರೆ. ಇದನ್ನು ಅರಿತುಕೊಂಡ ಜನ ಹಳ್ಳಿಗಳಲ್ಲಿ ಕಾಂಗ್ರೆಸ್ ಮತ್ತು ಪ್ರಿಯಾಂಕಾ ಖರ್ಗೆ ಅವರ ಅಭಿಮಾನಿ ಬಳಗ, ಭೀಮ್ ಆರ್ಮಿಯ ಯುವಕರು ಚಿತ್ತಾಪುರಕ್ಕೆ ಸಜ್ಜಾಗುತ್ತಿದ್ದಂತೆ ಇದನ್ನು ಅರಿತುಕೊಂಡ ಜಿಲ್ಲಾಡಳಿತ ಪಥಸಂಚಲನ ರದ್ದುಗೊಳಿಸಿದೆ. ಇದು ಒಂದು ವ್ಯವಸ್ಥೆಯಾದರೆ ಈ RSSಗೆ ಸಂಘ ಸಂಸ್ಥೆಗಳಲ್ಲಿ ಸರ್ಕಾರಿ ಉದ್ಯೋಗಿಗಳು ಹೋಗುವಂತಿಲ್ಲ. ಇನ್ನು ಸರ್ಕಾರಿ ಸ್ಥಳಗಳಲ್ಲಿ ಸಂಘ ಸಂಸ್ಥೆಗಳು ಪರ್ಮಿಷನ್ ಇಲ್ಲದೆ ಯಾವುದೇ ಕಾರ್ಯಕ್ರಮ ಮಾಡುವಂತಿಲ್ಲ ಎಂದು ಜಗದೀಶ್ ಶೆಟ್ಟರ್ ಮುಖ್ಯಮಂತ್ರಿ ಇದ್ದಾಗಲೇ ಆದೇಶವಿತ್ತು. ಈಗ ಕೇರಳದ ಯುವಕ ಯಾವಾಗ ಆತ್ಮಹತ್ಯೆ ಮಾಡಿಕೊಳ್ಳುತ್ತಾನೋ ಪ್ರಿಯಾಂಕಾ ಖರ್ಗೆಯವರು ಮುಖ್ಯಮಂತ್ರಿಗಳಿಗೆ ಪತ್ರ ಬರೆಯುತ್ತಾರೆ. ಇಲ್ಲಿ RSS ಪಥಸಂಚಲನ ಮಾಡುವ ಅವಶ್ಯಕತೆ ಇದೆನಾ? ಹಿಂದುಳಿದ ವರ್ಗದವರನ್ನು ಇಲ್ಲಿ ಗುಲಾಮರಂತೆ ನೋಡುತ್ತಿದ್ದ ಈ RSSನ ಜನ ಈಗ ಹಿಂದುಳಿದವರಲ್ಲಿ ಬಹುತೇಕರು ಚಡ್ಡಿ ತೊಟ್ಟು ನಿಂತಿರೋದೇ ಹೆಚ್ಚು. ಮೊದಲು ಮುಸ್ಲಿಂ, ನಂತರ SC ST, ಮುಂದಿನ ಟಾರ್ಗೆಟೇ ಈ ಹಿಂದುಳಿದವರು ಅನ್ನೋ ಪರಿಜ್ಞಾನ ಇಲ್ಲದ ಯುವಕರು RSSನಲ್ಲಿ ಚಡ್ಡಿ ತೊಟ್ಟಿರೋದೇ ವಿಷಾದನೀಯ. ಈ RSS ಈಗ ಕೋರ್ಟ್ ಮೆಟ್ಟಿಲೇರಿದೆ. ತನ್ನ ದಾಖಲೆಗಳು ಕೋರ್ಟಿಗೆ ಸಲ್ಲಿಸುತ್ತಾ ನೋಡಬೇಕಾಗಿದೆ. ಈಗ ಭೀಮ್ ಆರ್ಮಿಯ ಉದಯ್ ಮಾತನಾಡುತ್ತಿದ್ದಾರೆ ನೋಡಿ. ರಿಜಿಸ್ಟ್ರೇಷನ್ ಇಲ್ಲದ RSSಗೆ ಸಾಮಾಜಿಕ ಕಾಳಜಿ ಏನಿದೆ ಅಂತ ಸ್ವಲ್ಪ ಗೊತ್ತಾಗಬೇಕಲ್ಲ. ಒಂದೇ ಒಂದು ಕುಟುಂಬಕ್ಕಾದರೂ ಇವರು ಡೆವಲಪ್ಮೆಂಟ್ ಮಾಡಿದಾರಾ? ಬಡ ವಿದ್ಯಾರ್ಥಿಗಳನ್ನ, ಬಡ ಯುವಕರನ್ನ ತಂದು ರೌಡಿಸಮ್ಗೆ ಇಳಿಸಿರೋದು ಇದು ವಿಶೇಷ. ಸಾಕಷ್ಟು ಸತ್ತಂಥ ಜನ ಇಲ್ಲಿ ನಾವು ಉದಾಹರಣೆಗಳಾಗಿ ತಗೊಳ್ಬಹುದು. ಉದಯ್ ಅವರು ಮಾತನಾಡಲಿ, ನಂತರ ಹೇಳುತ್ತೇನೆ. ಸಾಹೇಬರು ಕೂಡ ಇದೇ ಸಂವಿಧಾನ ಅಡಿಯಲ್ಲೇ ಮಾತಾಡೋರು, ಹಾಗಾಗಿ ಅವರು ಅವ್ರನ್ನ ನಿಂದಿಸ್ತಾರೆ, ಅವ್ರನ್ನ ಭಾಳ ಇದರಿಂದ ನೋಡ್ಕೊತಾರೆ. ಅವರು ಪ್ರತಿ ಬಾರಿ ನಾನು ಸಂವಿಧಾನ ಅಡಿಯಲ್ಲೇ ಮಾತಾಡೋದು ಅಂತಂದರೆ ಇವರು ಅವ್ರನ್ನ ಅಪೋಸಿಟ್ ಮಾಡ್ತಾರೆ. ಆಮೇಲೆ ಇನ್ನೊಬ್ಬರು ಯಾರು ಅವರು ಕೊಲೆ ಬೆದರಿಕೆ ಹಾಕ್ತಾರೆ ಓಪನ್ ಆಗಿ. ಇವತ್ತು ನಿಮ್ಮ ಫೋನ್ ಕರೆಗಳು ಬರ್ತಾಯಿವೆ, ನಾಳೆ ನಿಮ್ಮ ಮನೆತನೂ ಬರ್ತಾರೆ ಅಂತನ್ನೋದೊಂದು ಬೆದರಿಕೆ ಹಾಕ್ತಾರೆ. ಇಂಥ ಸಮಾಜದಲ್ಲಿ, ಇಂಥ ಇದರಲ್ಲಿ ಇವ್ರದ್ದು ಎಷ್ಟು ಬೆಳೆದಿದೆ ಅಂತಂದರೆ ಇದು RSS. ಅವರು ನಾವು ಹಿಂಗೆ ಮಾಡ್ತೀವಿ ಅಂತಂದರೆ ನಾವು ಇದು ಮಾಡ್ಕೊಂಡ್ಬಿಟ್ಟು ನಾವು ಎಲ್ಲ ಮಾತಾಡ್ಕೊಂಡ್ಬಿಟ್ಟು ನಮ್ಮ ಭೀಮ್ ಆರ್ಮಿ ಸಂಘಟನೆಯವರೆಲ್ಲ ಒಂದು ನಿರ್ಧಾರ ಬಂದು ಜೇವರ್ಗಿಯಲ್ಲೂ ಇಂಥ ಹೋರಾಟದ ಕಿಚ್ಚು ಹೆಚ್ಚಾಗುತ್ತದೆ. ಜೇವರ್ಗಿಯಲ್ಲಿ ತಹಶೀಲ್ ಕಚೇರಿಗೆ ಮುತ್ತಿಗೆಯೂ ಆಗುತ್ತದೆ. ಇಲ್ಲಿ ನೋಡಿ, ವಕೀಲರ ಸಂಘದ ಕಾರ್ಯದರ್ಶಿ ರಾಜಶಿಲ್ಪಿ ಮದನ್ ಮಲ್ಲಿಕಾರ್ಜುನ್ ಹಾಗೂ ಚಂದ್ರಶೇಖರ್ ಹರ್ನಾಳ್, ಕೂಡ್ಲಿಗಿ ಶಾಂತಪ್ಪ, ಮದನ್ ಮಲ್ಲಿಕಾರ್ಜುನ್ ಕೆಲವರು ಹಲವಾರು ಜನ ಹೋರಾಟಕ್ಕೆ ನಿಲ್ಲುತ್ತಾರೆ. ರಾಜು ಶಿಲ್ಪಿ, ಗಂಗಾಕರ್, ಅನೇಕ ಯುವ ತಂಡ ಇಲ್ಲಿ ಭಾಗವಹಿಸುತ್ತದೆ. ಅವು ಹೋರಾಟಕ್ಕೆ ಮುಂದಾಗುತ್ತದೆ. ನೋಡಿ ಇಲ್ಲಿ ಈ ಹೋರಾಟದಲ್ಲಿ RSSಗೆ ಬ್ಯಾನ್ ಮಾಡುವಂತೆ ಹೋರಾಟ ಮಾಡುತ್ತಿದ್ದಾರೆ. ಆಲ್ರೆಡಿ ಬ್ಯಾನ್ ಆಗಿದೆ.
ಅದು ವಲ್ಲಭಾಯಿ ಪಟೇಲ್ರವರ ಕಾಲದಲ್ಲಿಯೇ ಬ್ಯಾನ್ ಆಗಿದ್ದರೂ ಇವತ್ತಿಗೂ ಬ್ಯಾನ್ ಮಾಡಲು ಅದು ಒತ್ತಾಯವಿದೆ. ತಮಿಳುನಾಡಿನಲ್ಲಿ, ಕೇರಳದಲ್ಲಿ ಇದೇ RSS ಅನ್ನು ನಂಬಿಕೊಂಡಿರ್ತಕ್ಕಂಥ ಬಾಂಬ್ ತಮಿಳುನಾಡಿನಲ್ಲಿ ಮಾಡಲು ಹೋಗಿ ಕೈ ಕತ್ತರಿಸಿಕೊಂಡಿರೋದು ನಾವು ನೋಡಿದ್ದೇವೆ. ಇನ್ನೂ ಸಾಕಷ್ಟು ಇಂಥ ಉದಾಹರಣೆಗಳಿರೋದು ಕೇಳಿದ್ದೇವೆ. ಬ್ಯಾನ್ ಮಾಡುವಂತೆ ಹೋರಾಟ ಮಾಡುತ್ತಿದ್ದಾರೆ, ಅದನ್ನು ನಾವು ನೋಡಿ. ಈಗ BK ಹರಿಪ್ರಸಾದ್ ಸರ್ ಮಾತಾಡ್ತಾರೆ ನೋಡಿ. ಇವ್ರು ಎಲ್ಲಿ ತನಕ ರಿಜಿಸ್ಟರ್ ಮಾಡಲ್ಲ ಅಲ್ಲಿ ತನಕ ಇದನ್ನ ಬ್ಯಾನ್ ಮಾಡ್ಲೇಬೇಕಾಗುತ್ತೆ. ಗಣಪತಿಗೆ ನಾವು ಇದನ್ನ ಪರ್ಮಿಷನ್ ತಗೊಳ್ಳಿಲ್ಲ ಅಂತ ಹೇಳಿದ್ರೆ ನೀವು ಅಲ್ಲಿ ಬಿಡೋದಿಲ್ಲ, ಎಲ್ಲ ಅಲ್ಲಿ ಚಪ್ರ ಗಿಪ್ರ ಎಲ್ಲ ತೆಗೆದುಕೊಂಡು ಹೋಗ್ತೀರಾ. ಅಥವಾ ಯಾವ್ದಾದ್ರು ಅಲ್ಪಸಂಖ್ಯಾತರ ಕಾರ್ಯಕ್ರಮ ಆದ್ರೆ ಪರ್ಮಿಷನ್ ತಗೊಳ್ಳೋದು ಬಿಡೋದಿಲ್ಲ. ಇದು ಏನು ಅಂತ ನೀವು ಮಾಡ್ತಾ ಇದ್ದೀರಾ? ಯಾವ ಉದ್ದೇಶಕ್ಕೆ ಇವ್ರು ಮಾಡ್ತಾ ಇದಾರೆ ಅನ್ನೋದು ಗೊತ್ತಿಲ್ವಲ್ಲ. ಹೆಸರಿಗೆ ಹೇಳ್ಬೋದು ಇವರು ಯಾವ್ದೋ ಧರ್ಮವನ್ನು ಕಾಪಾಡ್ತೀವಿ ಅಂತ ಹೇಳಿ. ಧರ್ಮವನ್ನೆಲ್ಲೂ ಇವ್ರು ಕಾಪಾಡ್ತಾ ಇಲ್ಲ, ಧರ್ಮದ ವಿರುದ್ಧವಾಗೇ ಇದ್ದಾರೆ ಇವರೆಲ್ಲ. ಇವರ ಸಂಸ್ಥಾಪಕ, ಹಿಂದೂ ಮಹಾಸಭಾದ ಸಂಸ್ಥಾಪಕ ಸಾವರ್ಕರ್ ಅವರು ಅವರ ಆತ್ಮಚರಿತ್ರೆ ಚಿತ್ರಗುಪ್ತದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಹಿಂದೂ ಧರ್ಮಕ್ಕೂ ಹಿಂದುತ್ವಕ್ಕೂ ಸಂಬಂಧವೇ ಇಲ್ಲ ಅಂತ ಹೇಳಿ. ಹಿಂದೂ ಧರ್ಮ ಅಂತಕ್ಕಂಥದ್ದು ಧಾರ್ಮಿಕವಾದ ವಿಚಾರ, ಹಿಂದುತ್ವ ಅನ್ನೋದು ರಾಜಕೀಯ ವಿಚಾರ ಅಂತ ಹೇಳಿ ಸಾವರ್ಕರ್ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಆದ್ರೂ ಸಹ ದೇಶದಲ್ಲಿ ಅಶಾಂತಿಯನ್ನು ಮೂಡಿಸ್ಲಿಕ್ಕೆ, ದೇಶದ ಬಹುತ್ವವನ್ನ ಮುಗಿಸ್ಲಿಕ್ಕೆ ಇವರು ಈಗಾಗಲೇ ಹೇಳಿದಾರಲ್ಲ, ಅದರಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಏನಂತ ಗೋಲ್ವರ್ಕರ್ ಅವರು ಹೇಳಿದಾರಲ್ಲ, ಅದ್ರಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಏನು ಒಂದೇ ಫ್ಲಾಗು ಅಲ್ಲೇನ್ ಹೇಳಿದ್ದಾರೆ, ಇಟ್ ಇಸ್ ಅಬ್ಸಲ್ಯೂಟ್ಲಿ ನಥಿಂಗ್. In the bunch of thoughts published by RSS in 1966, the RSS, a social and cultural organization, says that India should be ruled, and this goes directly against the principle of the constitution. ಅಂದ್ರೆ one nation, one national mission. ಅದರಲ್ಲಿ ಏನಿದೆ, ಕಂಪ್ಲೀಟ್ ಒನ್ ನೇಷನ್, ಒಂದು ಥಿಯರಿ, ಒಂದು ರಿಲಿಜನ್ ಅಂತೆಲ್ಲ ಮಾತಾಡ್ತಾರಲ್ಲ, ಬೌದ್ಧದ ವಿರುದ್ಧ, ಸಂವಿಧಾನದ ವಿರುದ್ಧ ಇರ್ತಕ್ಕಂಥವ್ರು. ಆದ್ರಿಂದ ಸಂವಿಧಾನದ ವಿರುದ್ಧ ಚಟುವಟಿಕೆ ಮಾಡ್ತಕ್ಕಂಥವ್ರು ಏನ್ ಕರೀತಾರೆ? ಸಂವಿಧಾನದ ವಿರುದ್ಧ ಇರ್ತಕ್ಕಂಥವ್ರು ತ್ರಿವರ್ಣ ಧ್ವಜ. ರಾಷ್ಟ್ರೀಯ ಸರ್ವನಾಶ ಸಂಘ ಅದು ಕರೋನಾ ವೈರಸ್ಗಿಂತಲೂ, HIV-ಗಿಂತಲೂ, ಕ್ಯಾನ್ಸರಸ್ ಕಾರ್ಸೋಜಿನಸ್ ವೈರಸ್ಗಿಂತಲೂ ಹೆಚ್ಚು ಡೇಂಜರಸ್. ಅದು ಈ ದೇಶದ ಸಂವಿಧಾನ ವಿರೋಧಿ, ಈ ದೇಶದ ಜನತೆಯ ವಿರೋಧಿ, ಈ ದೇಶದ ಸ್ವಾತಂತ್ರ್ಯದ ವಿರೋಧಿ, ಈ ದೇಶದ ಡೆಮಾಕ್ರಸಿಯ ವಿರೋಧಿ, ಈ ದೇಶದ ರೈತರ ವಿರೋಧಿ, ದಲಿತರ ವಿರೋಧಿ, ಮಹಿಳೆಯರ ವಿರೋಧಿ, ವಿದ್ಯಾರ್ಥಿ ಯುವಜನರ ವಿರೋಧಿ. ಆದ್ದರಿಂದ ರಾಷ್ಟ್ರೀಯ ಸರ್ವನಾಶ ಸಂಘ ಅಂದು ಹೆಚ್ಚು ಪ್ರಚಾರಕ್ಕೆ ಇತ್ತೀಚೆಗೆ ಬಂದಿರುವ ಈ RSS ಅನ್ನು ಈ ದೇಶದಿಂದನೇ ಒದ್ದು ಓಡಿಸಬೇಕು. ಇಟ್ ಶುಡ್ ಬಿ ಕಿಕ್ಡ್ ಔಟ್ ಆಫ್ ದಿಸ್ ಕಂಟ್ರಿ.